ಉದ್ಯಮಿಯಿಂದ ಎಚ್ಎನ್ ವ್ಯಾಲಿ ನೀರು ದುರ್ಬಳಕೆ ಆರೋಪ. ಖ್ಯಾತ ಉದ್ಯಮಿ ವಿರುದ್ಧ ಸಿಡಿದೆದ್ದ ರೈತ ಸಂಘಟನೆಗಳು. ಬಯಲು ಸೀಮೆ ಪ್ರದೇಶಗಳಾದ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಾಗೂ ಆ ಪ್ರದೇಶಗಳ ಕೆರೆಗಳನ್ನು ತುಂಬಿಸುವ ನಿಟ್ಟಿನಲ್ಲಿ ಮಹತ್ವದ ಎಚ್ಎನ್ ವ್ಯಾಲಿ ಏತ ನೀರಾವರಿ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಆದ್ರೀಗ ಎಚ್ಎನ್ ವ್ಯಾಲಿ ಯೋಜನೆಯ ನೀರನ್ನ ಅಕ್ರಮವಾಗಿ ಬಳಸುತ್ತಿರುವ ಆರೋಪ ಕೇಳಿಬಂದಿದೆ. ಉದ್ಯಮಿಯೊಬ್ಬರು ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿ ಎಚ್ಎನ್ ವ್ಯಾಲಿ ಕಾಲುವೆಯಿಂದ ಪೈಪ್ಲೈನ್ ಮಾಡಿಕೊಂಡು ನೀರನ್ನು ಅಕ್ರಮವಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಭಾಗದ ಕೆರೆಗಳಿಗೆ ಹರಿಯುತ್ತಿರುವ ಎಚ್ಎನ್ ವ್ಯಾಲಿ ನೀರನ್ನ ಕೆಲ ರೈತರು ಸಣ್ಣಪುಟ್ಟ ಬೆಳೆಗಳನ್ನ ಉಳಿಸಿಕೊಳ್ಳಲು ಬಳಸಲಾಗ್ತಾ ಇತ್ತು. ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಪಂಪ್ ಸೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಇದೀಗ ಉದ್ಯಮಿಯೊಬ್ಬರು ಬಹಿರಂಗವಾಗಿಯೇ ಭಾರೀ ಪ್ರಮಾಣದಲ್ಲಿ ನೀರನ್ನ ಸಂಗ್ರಹಿಸಿ ಕೃಷಿಗೆ ಬಳಸಿಕೊಳ್ತಾ ಇರೋದು ಕಂಡುಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬದನಗಾನಹಳ್ಳಿ ಸಮೀಪ ಉದ್ಯಮಿ ವೆಂಕಟೇಶ್ ರಾವ್ ಅವರು ಸುಮಾರು 50 ಅಡಿ ಉದ್ದ, 50 ಅಡಿ ಅಗಲ ಹಾಗೂ 15 ಅಡಿ ಆಳದ ಬೃಹತ್ ಸಂಪ್ ನಿರ್ಮಿಸಿ ಎಚ್ಎನ್ ವ್ಯಾಲಿ ನೀರನ್ನ ಸಂಗ್ರಹಿಸಿ ಅಲ್ಲಿಂದ ಬೇರೆಡೆಗೆ ವರ್ಗಾಯಿಸಿ ಸುಮಾರು 150ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡುತ್ತಿದ್ದಾರೆ ಎಂದು ರೈತ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಟಿ.ಕೆ. ಅರುಣ್ ಕುಮಾರ್ ಅಂತ. ಈ ದಿನ ಇಲ್ಲಿ ನಡೀತಿರುವಂತ ಅವ್ಯವಹಾರ ಅಂದ್ರೆ ಇದಕ್ಕನ್ನ ಕೆಟ್ಟ ವ್ಯವಸ್ಥೆ ಯಾವುದೂ ಇಲ್ಲ. ಇವಾಗ ದರೋಡೆ ಮಾಡೋದು, ಕೂಲಿ ಮಾಡೋದು ಇವೆಲ್ಲ ಬಿಟ್ಬಿಡಿ, ರೈತರಿಗೆ ಅನ್ಯಾಯ ಮಾಡ್ತಾ ಇರೋದು ನೋಡಿದ್ರೆ ಇದಕ್ಕನ್ನ ಯಾವ ಕೆಟ್ಟ ಇದು ಇಲ್ಲ ಅಂತ ನಮ್ಗೆ ಅನಿಸ್ತು. ಯಾಕಂದ್ರೆ ಇಲ್ಲಿನ ರೈತರು, ಬಡ ರೈತರು ಏನನ್ನ ನೀರ್ ಬಿಟ್ಕೊಂಡ್ರೆ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದ್ರೆ ಸಣ್ಣ ನೀರ ಇಲಾಖೆ ಅವರು 1 ಎಕರೆ ಅರ್ಧ ಎಕರೆಗೆ ನೀರು ಹಾಯಿಸ್ಕೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು, ಮೋಟರ್ಗಳು ಎತ್ಕೊಂಡು ಹೋಗೋದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಉದ್ಯಮಿ ಇಲ್ಲಿ ನೀರು ಹಾಯಿಸ್ಕೊಂಡು ನೀರು ಇಲ್ಲಿ ಯಾವಾಗ ಕಾಲುವೆಯಿಂದ ನೀರು ಬಂದು ಆವಾಗಲಿಂದ ನೀರು ಹಾಯಿಸ್ಕೊಂಡು ಇಲ್ಲಿ ರಾಜಾರೋಷವಾಗಿ ಇಲ್ಲಿ ನೀರು ಇಲ್ಲಿಂದ ಡ್ರಮ್ ಮಾಡಿ ಬೇರೆ ಕಡೆ ಡ್ರಮ್ ಮಾಡ್ಕೊಂಡು ಅಲ್ಲಿ 100 ಎಕರೆ 150 ಎಕರೆ ಬೆಳೆಗಳು ತೆಗೆದುಕೊಂತಾ ಇದ್ದಾರೆ. ಅದನ್ನ ಈ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ಲಿಲ್ವಾ? ಇಲ್ಲ ಇದಕ್ಕೆ ರಾಜಕೀಯ ವ್ಯಕ್ತಿಗಳ ಪ್ರೇರಿತವಾಗಿ ಇದೆಯಾ? ಇಲ್ಲ ಈ ಸಣ್ಣ ನೀರ ಇಲಾಖೆ ಅವರು ಇದಕ್ಕೋಸ್ಕರ ಪ್ರೇರಣೆ ಕೊಟ್ಟು ಅವ್ರ ಸಪೋರ್ಟ್ ಇಂದಾನೆ ಇವರು ಮಾಡ್ತಾ ಇರೋದ್ರಿಂದ ನಮ್ಮ ರೈತ ಸಂಘಟನೆಗೆ ಅನುಮಾನ ಬಂದಿದೆ. ಯಾಕಂದ್ರೆ ಸಣ್ಣ ಸಣ್ಣ ರೈತರು ಕಾಣಿಸ್ತಾ ಇದ್ದಾರೆ. ಇವಾಗ ದೊಡ್ಡ ಕುಳ ಉದ್ಯಮಿ ಇವ್ರು ಯಾಕೆ ಇವ್ರಿಗೆ ಕಾಣಿಸ್ತಾ ಇಲ್ಲ? ಇವ್ರು ಮಾಡ್ದಾರ ಅನ್ಯಾಯ ಏನು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಸಣ್ಣ ನೀರ ಇಲಾಖೆ ಅವರು ಕಾಲುವೆ ಕ್ಲೀನ್ ಮಾಡಿದಾಗ ಗೊತ್ತಾಗಲ್ವಾ? ಯಾಕೆ ಈ ಕಡೆ ಬರ್ತಾ ಇಲ್ಲ? ಏನು ಇವ್ರ ಕೈವಾಡ ಏನಿದೆ ಅಂತ ನಮ್ಗ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಈ ನೀರು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ಬೇಕಾಗಿತ್ತು, ಎಲ್ಲಿ ಇದು ಈ ತರ ಸ್ಟಂಪ್ ಮಾಡ್ತಾ ಇದ್ದಾರೆ ನೀರು? ಇದು ಇಲ್ಲಿ ಕೆರೆಗೆ ಬಂದು ಈಗ ಚಿಕ್ಕಬಳ್ಳಾಪುರ ತಾಲೂಕಿಂದ ನಮ್ಮ ಶಿಡ್ಲಘಟ್ಟ ತಾಲೂಕು ಕೆರೆಗಳಿಗೆ ನೀರು ಬರ್ಬೇಕಿದು. ಶೆಟ್ಟಳ್ಳಿ ಕೆರೆ ಹತ್ರ ಬರ್ಬೇಕು. ಶೆಟ್ಟಳ್ಳಿ ಕೆರೆಗೆ ಬರ್ಬೇಕಾದ್ರೆ ಈ ಮಧ್ಯದಲ್ಲೇ ಇಂತ ನೀರ್ ಇಲ್ಲೇ ಆಗೋದ್ರೆ ಮೇಲೆ ನೀರ್ ಬರ್ತಾ ಇರೋದು ಕಾಣಿಸುತ್ತೆ, ನೀರ್ ಬಿಡ್ತಾ ಇದೀವಿ ಅಂತ ಸಣ್ಣ ನೀರ ಇಲಾಖೆಯವರು ಆಶ್ವಾಸನೆ ಕೊಡ್ತಾರೆ. ನಾವು ಗಲಾಟೆಗಳು ಮಾಡಿದಾಗ ಎಲ್ಲಾನು ಕ್ಲೀನ್ ಮಾಡಿಸಿದೀವಿ ಅಂತ ಹೇಳ್ತಾರೆ. ಆದ್ರೆ ಈ ನೀರು ಆ ಕೆರೆಗಳಿಗೆ ಮುಟ್ತಾ ಇಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ. ಈ ನೀರು ಇಲ್ಲೇ ಒಟ್ಟಾಗ್ತಾ ಇದ್ರೆ ಎಲ್ಲಿ ಬರೋದು? ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ರೈತ ಸಂಘಟನೆಗಳ ಮುಖಂಡರು ಈ ಅಕ್ರಮದ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುತ್ತಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಂತಹ ದೊಡ್ಡ ಮಟ್ಟದ ನೀರಿನ ಅಕ್ರಮ ಬಳಕೆ ಸಂಬಂಧಿತ ಅಧಿಕಾರಿಗಳ ಸಹಕಾರವಿಲ್ಲದೆ ಸಾಧ್ಯವಿಲ್ಲ. ಆದ್ದರಿಂದ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಧಿಕಾರಿಗಳ ಪಾತ್ರವಿದ್ದರೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಸಾಮಾಜಿಕ ಪರಿವರ್ತನಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ. ಏನಿವತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ರವಿಪ್ರಕಾಶ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ ತಕ್ಷಣ ನಮಗೂ ಅನ್ನಿಸ್ತು, ಒಬ್ಬ ವೆಂಕಟೇಶ್ ರಾವ್ ಅಂತಕ್ಕಂತಹ ಒಬ್ಬ ಉದ್ಯಮಿ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂತಹ ಸರ್ಕಾರದ ಅನುದಾನದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಡೆಯಿಂದ ಏನೇನು ಎಡವಟ್ಟುಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಗೆ ಇಲ್ಲಿ ಬಂದ ಮೇಲೆ ಮಾಹಿತಿ ಗೊತ್ತಾಗಿದೆ. ಸೊ ಏನಪ್ಪಾ ಅಂತಂದ್ರೆ ಈ ಎಚ್ಎನ್ ವ್ಯಾಲಿ ಬರ್ತಕ್ಕಂತಹ ನೀರನ್ನ ಕೆರೆಗಳಿಗೆ ಬಿಡಬೇಕು ಅನ್ನೋಂತ ಒಂದು ಕಾನೂನಿದೆ. ಆದ್ರೆ ಇವತ್ತು
ಈ ಉದ್ಯಮಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ನೀವು ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ ಇರ್ತಕ್ಕಂಥ ಒಂದು ಸೊಂಪು ಅನ್ನೋದು ಈ ತರ ದೊಡ್ಡದಾಗ ಒಂದು ಸೊಂಪು ತರ ಕಟ್ಬಿಟ್ಟು, ಸೊ ಈ ಸೊಂಪಿಗೆ ನೀರು ಬಿಟ್ಟು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅವರ ಒಂದು ಖಾಸಗಿ ಆಸ್ತಿಗೆ ಅಲ್ಲಿರ್ತಕ್ಕಂಥ ಜಾಗಕ್ಕೆ ಒಂದು 4 ಎಕರೆಯಲ್ಲಿ ಒಂದು ಸೊಂಪನ್ನ ಕಟ್ಕೊಂಡು ಈ ನೀರನ್ನ ಅಲ್ಲಿಗೆ ಡಂಪ್ ಮಾಡ್ಕೊಂಡು ಅವರು ಅಲ್ಲಿ ಉದ್ಯಮ ಮಾಡ್ಲಿಕ್ಕೆ ಒಂದು ಬೆಳೆ ಇಡ್ಲಿಕ್ಕೆ ಈ ನೀರನ್ನ ಬಳಕೆ ಮಾಡ್ತಾ ಇರೋದು ಅನ್ನೋಂಥದ್ದು ಒಂದು ಮಾಹಿತಿ ನಮಗ್ ಬಂದಿದೆ. ಹಾಗಾಗಿ ನಾವು ಕೂಡ ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ನಿಜಾನೇ ಅನ್ನಿಸ್ತು. ಯಾಕೆ ಅಂತಂದ್ರೆ ಇವತ್ತು ರೈತರಿಗೆ ಇವತ್ತು ಕೆರೆ ನೀರು ಬಿಡ್ರಿ ಅಂತಂದ್ರೆ ಬಿಡಲ್ಲ, ಅಂತರ್ಜಲ ಬತ್ತಿ ಹೋಗಿದೆ. ಅಲ್ಲಿ ನೀರು ಹಿಂಗಿ ಬೋರ್ವೆಲ್ಗಳಿಗೆ ನೀರು ಬರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ನೀರನ್ನ ಬಳಸಬೇಕು ಅಂತೇಳಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಎಲ್ಲಾ ಕೆರೆಗಳಿಗೂ ಕೂಡ ಸೀಲನ್ನ ಹೊಡೆದಿದ್ದಾರೆ. ಆ ಕೆರೆ ಕೆಳಗೆ ನಾವು ರೈತರು ಯಾರು ಕೂಡ ಬೆಳೆ ಬೆಳೆಯಂಗಿಲ್ಲ. ಹಂಗಿರತಕ್ಕಂತ ಸಂದರ್ಭದಲ್ಲಿ ಇವತ್ತು ಆ ರೈತರಿಗೆ ನೀರ್ ಬಿಡೋದಕ್ಕೆ ಬೇಡ ಅನ್ನೋಂತಹ ಸರ್ಕಾರ ಇವತ್ತು ಈ ಒಂದು ಅಧಿಕಾರಿಗಳು ಇವತ್ತು ಯಾವ ರೀತಿ ಇದ್ದಾರೆ ಅಂತಂದ್ರೆ ಖಾಸಗಿ ವ್ಯಕ್ತಿಗಳ ಬಂಡವಾಳಶಾಹಿಗಳ ಪರವಾಗಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಮ ವಾದ ಸರ್. ಇವತ್ತು ಯಾಕೆ ಅಂತಂದ್ರೆ ಇವತ್ತು ಅದೇ ಸಣ್ಣ ರೈತರು ಯಾರಾದ್ರೂ ಈ ತರ ನೀರ್ ಬಿಟ್ಕೊಂಡಿದ್ರೆ ವಿತಿನ್ ಅವರ್ಗಳೆಲ್ಲ ಬಂದು ಅವ್ರ ಮೋಟರ್ಗಳನ್ನ ಕಿತ್ಕೊಂಡು ಹೋಗ್ತಾರೆ ಇವರು ಪುಣ್ಯಾತ್ಮರು. ಆದ್ರೆ ಇಷ್ಟೊಂದು ದೊಡ್ಡದಾಗಿ ಪ್ರಾಜೆಕ್ಟ್ ತರ ಮಾಡ್ಕೊಂಡು ಈ ನೋಡಿ 2 KEB ಇಲಾಖೆಗಳು ಇದ್ರಲ್ಲಿ ಶಾಮೀಲಾಗಿದೆ ಅನ್ನುವಂತ ಅನುಮಾನ ನಮ್ಗಿದೆ. ನೋಡಿ 2 ಟ್ರಾನ್ಸ್ಫಾರ್ಮರ್ಗಳನ್ನ ಒಂದೇ ಇದಕ್ಕೆ ಕೊಟ್ಟವ್ರೆ, ಒಂದೇ ಸೊಂಪಿಗೆ 2 ಟ್ರಾನ್ಸ್ಫಾರ್ಮರ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಅಧಿಕಾರದ ಮೇಲೆ ಇವರು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಅಧಿಕಾರಿಗಳಾಗ್ಬೋದು, ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆಯವರಾಗಿರ್ಬೋದು, ಯಾರು ಕೂಡ ಇದು ಗಮನಕ್ಕೆ ತರದಿರ ಮಾಡಿದ್ದಾರೆ ಅಂತ ಮಾತ್ರ ನಾವು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿರಲ್ಲ, ಅವರ ಗಮನಕ್ಕೆ ಬರ್ದಿರನೂ ಇರಲ್ಲ. ಇದು ನನ್ನ ನೇರವಾದ. ಯಾಕೆ ಅಂತಂದ್ರೆ ಒಬ್ಬ ಅಧಿಕಾರಿ ರೈತರು ಏನಾದ್ರು ಒಂಚೂರು ಹಾಕೊಂಡ್ರೆ ಮೋಟರ್ ಕಿತ್ಕೊಂಡು ಹೋಗುವಂತ ಅಧಿಕಾರಿಗಳು ಇಷ್ಟು ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡ್ಕೊಂಡಿರೋ ಅವ್ರನ್ನ ಬಿಟ್ಟಿರ್ತಾರ ಅನ್ನೋಂಥದ್ದು ನನ್ನ ಕ್ವಶನ್. ಆಯ್ತು ಸರ್. ಸರ್ ನಮ್ಮ ಹೆಸರು ಮಧುಲತಾ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿಡ್ಲಘಟ್ಟ ತಾಲೂಕಿಗೆ ಹಾದು ಹೋಗುವಂತ ಹಿರಿಯಣ್ಣನಹಳ್ಳಿ ಗ್ರಾಮದಿಂದ ಹಿರಿಯಣ್ಣನಹಳ್ಳಿ ಕೆರೆಯಿಂದ ಶೆಟ್ಟಳ್ಳಿ ಕೆರೆಗೆ ಹಾದು ಹೋಗುವಂತ ರಾಜಕಾಲುವೆ ಮುಖಾಂತರ ನೀರು HN ವ್ಯಾಲಿ ನೀರು ಹರಿತಾ ಇದೆ. 2 ದಿವಸ ಆಗಿದೆ ನೀರು ಬಿಟ್ಟು. ಈಗಾಗಲೇ 6 ತಿಂಗಳಿಂದ ನಿಲ್ಸಿದ್ರು. 6 ತಿಂಗಳು ಬಿಡ್ತಾರೆ, 1 ತಿಂಗಳು ನಿಲ್ಲಿಸ್ತಾರೆ, ಆಫ್ ಮಾಡ್ತಾರೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು. ಅದೇನು ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಇದು 3-4 ವರ್ಷದಿಂದ ನೀರು ಹರಿತಾ ಇದ್ರು ಕೂಡ ಇಲ್ಲಿ ಒಬ್ಬ ಉದ್ಯಮಿ ವೆಂಕಟೇಶ್ ರಾವ್ ಅಂತ 106 ಎಕರೆ ಭೂಮಿಯನ್ನ ಇಲ್ಲಿ ಖರೀದಿ ಮಾಡಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರು ಈ HN ವ್ಯಾಲಿ ನೀರನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರ ಗಮನಕ್ಕೂ ತರ್ದಿರ ಇಲ್ಲಿ ರೈತರು ಯಾರಾದ್ರೂ 1/2 ಎಕರೆ 1 ಎಕರೆ ನೀರು ಬಿಟ್ಕೊಂಡ್ರೆ ಅವ್ರನ್ನ ನಮ್ಮ ತಾಲೂಕ್ ಮಟ್ಟದ ಅಧಿಕಾರಿಗಳು, ಸಣ್ಣ ನೀರಾವರಿ ಅಧಿಕಾರಿಗಳು ಅದನ್ನ ಹೋಗಿ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ಇವರು 3-4 ವರ್ಷದಿಂದ ಸತತವಾಗಿ ನೀರು 150-200 ಅಡಿ ಹಿಂಗೆ 150-200 ಅಡಿ ಸಂಪ್ ಮಾಡಿ ಇಲ್ಲಿಂದ 4 ಎಕರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಂಪ್ ಮಾಡಿ ಅಲ್ಲಿಗೆ 2 ಕಿಲೋಮೀಟರ್ ನೀರನ್ನ ದಂಪ್ ಮಾಡಿ ಅಲ್ಲಿ 106 ಎಕರೆ ಭೂಮಿಯನ್ನ ನೀರನ್ನ ಹರಿಸ್ತಾ ಇದ್ದಾರೆ. ಒಟ್ಟಾರೆ ಕೆರೆಗಳನ್ನ ತುಂಬಿಸುವ ಉದ್ದೇಶದಿಂದ HN ವ್ಯಾಲಿ ಕೆರೆಯಿಂದ ನೀರು ಹರಿಸಲು ಕೋಟಿಗಟ್ಟಲೆ ಹಣವನ್ನ ವ್ಯಯ ಮಾಡಿ ಈ ಯೋಜನೆ ಕೈಗೊಳ್ಳಲಾಗಿದ್ದು, ಇದೀಗ ಈ ನೀರು ಅಕ್ರಮವಾಗಿ ದುರ್ಬಳಕೆ ಆಗ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅಕ್ರಮ ನೀರು ದುರ್ಬಳಕೆ ಮಾಡಿಕೊಳ್ಳುವವರ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.